ಚಿತ್ರದುರ್ಗದಲ್ಲಿ ಸಿಲಿಂಡರ್ ಸ್ಫೋಟವಾಗಿದ್ರೂ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅತ್ತ ಯಾದಗಿರಿಯ ಹಾಸ್ಟೆಲ್ ವಿದ್ಯಾರ್ಥಿನಿಯರೇ ಟಾಯ್ಲೆಟ್ ಕ್ಲೀನ್ ಮಾಡ್ತಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮಕ್ಕಳು ಗಾಬರಿಯಿಂದ ಓಡ್ತಿವೆ. ಶಿಕ್ಷಕಿಯರು ಆತಂಕದಲ್ಲೇ ಸುಳಿದಾಡ್ತಿದ್ದಾರೆ. ಇವರೆಲ್ಲರ ಭೀತಿಗೆ ಒಂದೇ ಕಾರಣ, ಸಿಲಿಂಡರ್ ಸ್ಫೋಟ. ಚಿತ್ರದುರ್ಗದ ಸರ್ಕಾರಿ ಶಾಲೆಯಲ್ಲಿ ಸಿಲಿಂಡರ್ ಸ್ಫೋಟ. ಶಾಲೆಯಲ್ಲೇ ಬ್ಯಾಗ್ ಬಿಟ್ಟು ಮನೆ ಕಡೆ ಓಡಿದ ವಿದ್ಯಾರ್ಥಿಗಳು. ಓದಿರುವ ಮಕ್ಕಳು ಹಸಿದಿವೆ. ಅಡುಗೆ ಕೋಣೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವೂ ಸಿದ್ಧವಾಗ್ತಾ ಇತ್ತು. ಅಷ್ಟೊತ್ತಿಗಾಗಲೇ ಚಿತ್ರದುರ್ಗ ಜಿಲ್ಲೆ ಮಲ್ಲಾಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಇದೇ ಅಡುಗೆ ಕೋಣೆಯಲ್ಲಿ ಸಿಲಿಂಡರ್ ಸ್ಫೋಟವಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಘಟನೆ ಬಳಿಕ ವಿದ್ಯಾರ್ಥಿಗಳು ಭೀತಿಯಲ್ಲೇ ಓಡಾಡಿದ್ದಾರೆ. ಆದರೆ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿ ತಕ್ಷಣ ಎಚ್ಚೆತ್ತು ಸಿಲಿಂಡರ್ನ ನಂದಿಸಿದ್ದಾರೆ. ಅಲ್ಲದೆ 140 ಮಕ್ಕಳನ್ನ ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಲೀಕ್ ಆಗಿದ್ದ ಸಿಲಿಂಡರ್ನ ಹೊರಗೆ ಹಾಕಿದ್ರು. ಬಳಿಕ ಬಿಇಒ ನಾಗಭೂಷಣ್ ಪರಿಶೀಲನೆ ನಡೆಸಿದ್ರು. ಘಟನೆಗೆ ಪರಿಣಮಿಸಿದ್ರು ಸಹ ಇದು ಶಾಲಾ ಹಂತದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸುವಂಥದ್ದು. ಇದಕ್ಕೋಸ್ಕರನೇ ನಾವು ಶಾಲೆಗಳಿಗೆ ಅಡಿಗೆ ಸಿಬ್ಬಂದಿಯವರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಪ್ರತಿ ವರ್ಷ ಆರಂಭದಲ್ಲೇ ತರಬೇತಿ ಕೊಟ್ಟಿರ್ತೀವಿ. ಈ ಥರದ ಚಿಕ್ಕಪುಟ್ಟ ಘಟನೆಗಳು ಅದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಇವತ್ತು ಪ್ರಾಥಮಿಕ ಹಂತದಲ್ಲೇ ಮುಗಿದಿದೆ. ಹಾಸ್ಟೆಲ್ನಲ್ಲಿ ಓದುವ ಮಕ್ಕಳು ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಟಾಯ್ಲೆಟ್ ಕ್ಲೀನಿಂಗ್ ಮಾಡ್ತಿದ್ದಾರೆ. ಯಾದಗಿರಿ ಜಿಲ್ಲೆ ಅರಕೇರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ನಿಲಯದಲ್ಲಿ ಪ್ರತಿ ವಾರವೂ ಇದೇ ದೃಶ್ಯ ಕಾಣಸಿಗುತ್ತೆ. ಮುಖ್ಯ ಶಿಕ್ಷಕಿ ನಿವೇದಿತಾ ಪಟ್ಟೇದಾರ್ ಮತ್ತು ವಾರ್ಡನ್ ರೇಣುಕಾ ಮಕ್ಕಳಿಂದಲೇ ಈ ಕೆಲಸ ಮಾಡಿಸ್ತಾರಂತೆ. 8ರಿಂದ 10ನೇ ತರಗತಿಯ 97 ವಿದ್ಯಾರ್ಥಿನಿಯರು ವಾಸವಿರುವ ಹಾಸ್ಟೆಲ್ನಲ್ಲಿ ಕ್ಲೀನಿಂಗ್ಗೆ ಯಾರೂ ಸಿಗ್ತಾ ಇಲ್ವಂತೆ. ನಿಮ್ಮ ಕೆಲಸ ನೀವೇ ಮಾಡಬೇಕು ಅಂತ ಹೆಡ್ ಮಿಸ್ ಹೇಳ್ತಾರಂತೆ. ಸರ್ ಬಂದವನಿಂದ ಬಾತ್ರೂಮ್ ಕ್ಲೀನ್ ತೊಳಸ್ರಿ, HM ಟೀಚರ್ಗೆ ಹೇಳಿದ್ರಿ, HM ಟೀಚರ್ ನೀವೇ ತೊಳ್ಕೊಬೇಕು, ನಾವೇನು ಮಾಡೋಕ್ಕಾಗಲ್ಲ ಅಂತಂದು 2-3 ಸರ್ತಿ ಬೈದಾರ್ರಿ. ಹಿಂಗೆ ನಾವು ಯಾರು ಹೇಳ್ತೀವಲ್ರಿ ನಿಮ್ಮ TC ಕಿತ್ತಿ ಕೊಡ್ತೀನಿ ಅಂತ ಹಂಗೆಲ್ಲ ಹೇಳ್ಯಾರ್ರಿ. ಬಿರುಕು ಬಿಟ್ಟ ಮೇಲ್ಚಾವಣಿ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಕೂರಲು ಬೆಂಚಿಲ್ಲ. ಇರೋ 4ರಲ್ಲಿ 2 ಕೊಠಡಿಗಳಲ್ಲಿ ಕೂರಲು ಆಗೋದೇ ಇಲ್ಲ. ಅದಕ್ಕೆ ಆವರಣದಲ್ಲಿ ಕೂತು ಪಾಠ ಕೇಳ್ತೀವಿ. ಚಾಮರಾಜನಗರ ತಾಲೂಕಿನ ಬಸವಾಪುರದ ಸರ್ಕಾರಿ ಶಾಲೆ ಸ್ಥಿತಿ ಇದು. ಶಿಥಿಲಗೊಂಡ ಶಾಲೆಯಲ್ಲೇ ಜೀವ ಭಯದಿಂದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಪಾಠ ಮಾಡ್ತಾ ಇರುವಾಗಲೇ ಮಕ್ಕಳ ತಲೆ ಮೇಲೆ ಧೂಳು ಉದುರುತ್ತೆ. ಕಳೆದ 2 ವರ್ಷಗಳಿಂದ ಕಟ್ಟಡ ದುರಸ್ತಿಗೆ ಮನವಿ ಮಾಡಿದ್ರೂ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕ್ಯಾರೆ ಅಂದಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಚಿತ್ರದುರ್ಗದಿಂದ ಬಸವರಾಜ್, ಯಾದಗಿರಿಯಿಂದ ಅಮೀನ್ ಹೊಸೂರ್ ಜೊತೆ ಸೂರಜ್, TV9 ಚಾಮರಾಜನಗರ.